ಬ್ಯಾಕ್ಲಾಶ್ಗೆ ಇನ್ನೂ ಕೂಡ ಒಂದು ವಾರ ಇದೆ. ಬಟ್ ಇವತ್ತಿನ ಮಂಡೇ ನೈಟ್ ರೋ ಅಲ್ಲಿ ನಾನಂತೂ ಬ್ಯಾಕ್ಲಾಶ್ನ ಮೇನ್ ಇವೆಂಟ್ ನ ಅದ್ಭುತವಾಗಿ ಎಂಜಾಯ್ ಮಾಡಿದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಫೈನಲ್ ಮಂಡೇ ನೈಟ್ ರೋ ಕೂಡ ಮುಗ್ದಿದೆ ಬಿಫೋರ್ ಬ್ಯಾಕ್ಲಾಶ್. ಏನೇನಾಯ್ತು ಇವತ್ತಿನ ಮಂಡೇ ನೈಟ್ ರೋ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ವರ್ಲ್ಡ್ ಹೆವಿ ವೈಟ್ ಚಾಂಪಿಯನ್ ಜೇ ಉಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ಜೇ ಉಸೋ ಅವರ ಚಾಂಟ್ ನ ಮಾಡ್ತಾ ಇರುತ್ತೆ, ಹಾಗೆ ಈಟ್ ನ ಮಾಡ್ತಾ ಇರುತ್ತೆ. ನಮ್ಮ ಜೇ ಉಸೋ ಅವರು ರಿಂಗ್ ಗೆ ಬರ್ತಾರೆ, ಇಡೀ ಕ್ರೌಡ್ ನಮ್ಮ ಜೇ ಉಸೋ ಅವರ ಚಾಂಟ್ ನ ಮಾಡ್ತಾ ಇರುತ್ತೆ. ಅಂಡ್ ಫೈನಲಿ ನಮ್ಮ ಜೇ ಉಸೋ ಅವರು ಮೈಕ್ ನ ತಗೊಂಡು, ಸೊ ಫೈನಲಿ ದ ವರ್ಲ್ಡ್ ಹೆವಿ ವೈಟ್ ಚಾಂಪಿಯನ್ ಈಸ್ ಇನ್ ಯುವರ್ ಸಿಟಿ. ಸೊ ನನಗೆ ಗೊತ್ತು ಲೋಗನ್ ಪೌಲ್ ನೀನ್ ಇಲ್ಲಿದೆಯಾ ಅಂತ, ಅಂಡ್ ಸ್ಟ್ರೈಟ್ ಆಗಿ ನಿನ್ ಜೊತೆ ನಾನು ಮಾತಾಡಬೇಕು, ಅದಕ್ಕೋಸ್ಕರ ಬೇಗ ಇಲ್ಲಿಗೆ ಬಾ ಅಂತ ನಮ್ಮ ಜೇ ಉಸೋ ಅವರು ಲೋಗನ್ ಪೌಲ್ ಅವ್ರನ್ನ ಕರೀತಾರೆ. ಬಟ್ ಸಡನ್ ಆಗಿ ಅಲ್ಲಿಗೆ ನಮ್ಮ ಪಾಲಿಮಿನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಪಾಲಿಮಿನ್ ಅವರು ಬರ್ತಾ, ಲೇಡೀಸ್ ಅಂಡ್ ಜೆಂಟಲ್ಮೆನ್, ಮೈ ನೇಮ್ ಈಸ್ ಪಾಲ್ ಈಮೆನ್ ಅಂತ ತನ್ನನ್ನ ತಾನು ಇಂಟ್ರೊಡ್ಯೂಸ್ ಮಾಡ್ಕೊಂಡು ಬರ್ತಾರೆ. ಬಟ್ ಇಡೀ ಕ್ರೌಡ್ ಪಾಲಿಮಿನ್ ಅವರಿಗೆ ಬೂ ಮಾಡ್ತಾ ಇರುತ್ತೆ. ಆಗ ನಮ್ಮ ಪಾಲಿಮಿನ್ ಅವರು ಹೇಳ್ತಾರೆ, ನಾನಿಲ್ಲಿ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ ಜೇ ಉಸೋ ಅವ್ರನ್ನ ಡಿಸ್ರೆಸ್ಪೆಕ್ಟ್ ಮಾಡೋದಕ್ಕೆ ಬಂದಿಲ್ಲ, ಬದಲಿಗೆ ನಾನು ಒಂದು ವಿಚಾರನ ಜೇ ಉಸೋ ಅವರ ಫೇಸ್ ಮುಂದೆ ನಿಂತ್ಕೊಂಡು ಹೇಳ್ಬೇಕು, ಅದಕ್ಕೋಸ್ಕರ ನಾನಿಲ್ಲಿಗೆ ಬಂದಿದ್ದೀನಿ ಅಂತ ನಮ್ಮ ಪಾಲಿಮಿನ್ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ಜೇ ಉಸೋ ಅವರು, ಪಾಲಿಮೆನ್ ನೀನು ನನ್ನ ಫ್ಯಾಮಿಲಿಗೆ ಏನು ಮಾಡಿದೆಯೋ ಅದೆಲ್ಲದೂ ಕೂಡ ಆದಮೇಲೆ ನೀನಿಗೆ ನನ್ನ ಮುಂದೆ ಬಂದು ನಿಲ್ಲೋದಕ್ಕೆ ಧೈರ್ಯ ಬೇಕು, ಆದರೂ ಕೂಡ ನಿನ್ನ ಧೈರ್ಯನ ನಾನು ಮೆಚ್ಕೋತೀನಿ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಪಾಲಿಮೆನ್ ಅವರು, ನೀನೇನಾದರೂ ನಿನ್ನ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರಿಗೆ ನಾನು ಬಿಟ್ರೇಲ್ ಮಾಡೋದ್ನಲ್ಲ, ಅದ್ರ ಬಗ್ಗೆ ನನಗೆ ಪಾಠ ಮಾಡೋದಿದ್ರೆ ನಾನು ಮೊದಲೇ ಹೇಳ್ಬಿಡ್ತೀನಿ, ನಾನು ಮಾಡಿದ್ದು ಸರಿ ಅಂತ ನಮ್ಮ ಪಾಲಿಮೆನ್ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ಜೇ ಉಸೋ ಅವರು ಹೇಳ್ತಾರೆ, ನನಗೆ ನಿನ್ನ ಬಗ್ಗೆ ಮುಂಚೆಯಿಂದನೂ ಕೂಡ ಗೊತ್ತು, ಅದಕ್ಕೋಸ್ಕರ ನಾನು ನನ್ನ ಕಸನ್ಗೆ ಮೊದಲೇ ವಾರ್ನಿಂಗ್ ನ ಕೊಟ್ಟಿದ್ದೆ, ಅದೇ ರೀತಿ ಸಿಎಂ ಪಂಕಿಗೂ ಕೂಡ ನಾನು ವಾರ್ನಿಂಗ್ ನ ಕೊಟ್ಟಿದ್ದೆ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಪಾಲಿಮೆನ್ ಅವರು, ನಿನ್ನ ವಾರ್ನಿಂಗ್ ನ ಕೇಳಿನೂ ಕೂಡ ಅವರಿಬ್ರು ಕೂಡ ಮೋಸ ಹೋದ್ರಲ್ಲ, ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಅಂತ ಮಾತಾಡ್ತಾ ಇರ್ತಾರೆ. ಇಡೀ ಕ್ರೌಡ್ ಸಿಎಂ ಪಂಕ್ ಅನ್ನೋ ಒಂದು ಚಾಂಟ್ ನ ಮಾಡೋದಕ್ಕೆ ಶುರು ಮಾಡುತ್ತೆ. ಅಂಡ್ ಆಗ ನಮ್ಮ ಪಾಲಿಮೆನ್ ಅವರು ಹೇಳ್ತಾರೆ, ನಾನು ಸಿಎಂ ಪಂಕ್ಗೆ ಮೋಸ ಮಾಡಿದ್ದು ಒಳ್ಳೇದೆ, ಯಾಕಂದ್ರೆ ಸಿಎಂ ಪಂಕ್ ನನ್ನ ಬೆಸ್ಟ್ ಫ್ರೆಂಡು, ಬಟ್ ಅವನೇ ನನಗೆ ಮೋಸ ಮಾಡಿದ್ದ, ಅಂಡ್ ಅದರಿಂದ ನಾನು ಅವನಿಗೆ ಮೋಸ ಮಾಡಿದೆ. ಅಂಡ್ ಸಿಎಂ ಪಂಕ್ ಅನ್ನೋ ಒಂದು ನೇಮ್ ನ ನೀವೆಲ್ಲರೂ ಕೂಡ ಚಾಂಟ್ ಮಾಡ್ತಾ ಇರ್ತೀರಲ್ಲ, ಅವನು ಒಳಗಡೆಯಿಂದ ಎಷ್ಟು ಕ್ರೂರ ವ್ಯಕ್ತಿ ಅಂತ ನನಗೆ ಮಾತ್ರ ಗೊತ್ತು. ಅಂಡ್ ಈಗ ನಿಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಬಗ್ಗೆ ಮಾತಾಡೋದಾದ್ರೆ, ನಿಜವಾಗ್ಲೂ ನಾನು ಬೀದಿಲಿ ಇದ್ದಂತಹ ಒಂದು ಸ್ಟ್ರೀಟ್ ಡಾಗ್ ನ ತಗೊಂಡೋಗಿ ಐಲ್ಯಾಂಡ್ ಆಫ್ ರೆಲೆವೆನ್ಸಿ ಮೇಲೆ ಕೂರಿಸ್ತೆ. 5 ವರ್ಷ ಬೇಕಾಯಿತು ನನಗೆ ಈ ಒಂದು ಬ್ಲಡ್ ಲೈನ್ ನ ಬಿಲ್ಡ್ ಮಾಡೋದಕ್ಕೆ, ಹಾಗೆ ರೋಮನ್ ರೈನ್ಸ್ ಅವ್ರನ್ನ ಯೂನಿವರ್ಸಲ್ ಚಾಂಪಿಯನ್ ಮಾಡಿ ಡಬ್ಲ್ಯೂ ಯೂನಿವರ್ಸಿಗೆ ಕಿಂಗ್ ಮಾಡೋದಕ್ಕೆ. ಬಟ್ ರೋಮನ್ ರೈನ್ಸ್ ಏನ್ ಮಾಡಿದ್ರು, ರಸ್ಸಲ್ ಮೇನಿಯಾ 40ಯಲ್ಲಿ ಕೋಡಿ ರೋಡ್ಸ್ ಅವರ ವಿರುದ್ಧ ಸೋತೋಗ್ಬಿಟ್ರು. ಅಂಡ್ ಅದೇ ರೀತಿ ಸೆತ್ ರೋಲೆನ್ಸ್ ಅವರಿಂದನೂ ಕೂಡ ಅವರು ರಸ್ಸಲ್ ಮೇನಿಯಾದಲ್ಲಿ ಸೋತೋದ್ರು. ಅದಾದ್ಮೇಲೆ ರೋಮನ್ ರೈನ್ಸ್ ಡಿಸಪಿಯರ್ ಆಗೋದ್ರು. ಅಂಡ್ ಅದಾದ್ಮೇಲೆ ನನ್ನನ್ನ ಕೂಡ ಬ್ಲಡ್ ಲೈನ್ ಜೊತೆ ಬಿಟ್ಟೋದ್ರು. ಸೋಲೋ ಸಿಕ್ಕೋವಾ, ಟಾಮಾಟೋಂಗ, ಜಾಕೋ ಫಾಟು ಜೊತೆ ನನ್ನನ್ನ ಒಂಟಿಯಾಗಿ ಬಿಟ್ಟೋದ್ರು. ಅದಾದ್ಮೇಲೆ ಅವರು ತನ್ನ ಗಾಯನ ನಾಯಿ ನೆಕ್ಕೋ ತರ ನೆಕ್ಕೊಂಡು ಮತ್ತೊಮ್ಮೆ ಬಂದು ಹೂಲಾ ಫಾಲ ನನಗೆ ಬೇಕು ಅಂದ್ರು, ನಾನು ಅದನ್ನ ಕೊಡಿಸ್ದೆ. ಅಂಡ್ ಆಗ್ಲೂ ಕೂಡ ಅವರು ನನಗೆ ಕನಿಕರ ತೋರಿಸ್ಲಿಲ್ಲ. ಸೊ ನಾನ್ ಮಾಡಿದ್ದು ಒಳ್ಳೇದೇ, ನನಗೆ ನಾನ್ ಮಾಡಿದ್ದು ಸರಿ ಅಂತಾನೆ ಅನಿಸ್ತಾ ಇದೆ. ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರಿಗೆ ನಾನು ಬಿಟ್ರೇಲ್ ಮಾಡಬೇಕಾಗಿತ್ತು, ಅಂಡ್ ಅದನ್ನ ನಾನು ಮಾಡಿದ್ದೀನಿ, ನಾನು ಮಾಡಿದ್ದು ಸರಿ ಅಂತ ನಮ್ಮ ಪಾಲಿಮೆನ್ ಅವರು ತನ್ನನ್ನ ತಾನು ಜಸ್ಟಿಫೈ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಆಗ ನಮ್ಮ ಜೇ ಉಸೋ ಅವರು ಹೇಳ್ತಾರೆ, ಓಕೆ ನೀನು ಮಾತಾಡಿ ಮುಗ್ದಿ ಸಮಾಧಾನ ಆಗಿದ್ರೆ ನೀನು ಇಲ್ಲಿಗೆ ಏನಕ್ಕೆ ಬಂದಿದೆ ಅಂತನಾದ್ರೂ ತಿಳಿಸ್ತೀಯಾ ಅಂತ ನಮ್ಮ ಜೇ ಉಸೋ ಅವರು ಪಾಲಿಮೆನ್ ಅವರಿಗೆ ಹೇಳ್ತಾರೆ. ಅಂಡ್ ಆಗ ನಮ್ಮ ಪಾಲಿಮೆನ್ ಅವರು, ಕ್ಷಮಿಸು ಜೇ, ನಾನು ಇಲ್ಲಿಗೆ ಬಂದಿದ್ದು ಸಿಎಂ ಪಂಕ್ ಹಾಗೆ ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡೋದಕ್ಕೆ ಅಲ್ಲ, ಬದಲಿಗೆ ನಿನ್ ಬಗ್ಗೆ ಮಾತಾಡೋದಕ್ಕೆ. ನೀನು ರಸ್ಸಲ್ ಮೇನಿಯಾದಲ್ಲಿ ಚಾಂಪಿಯನ್ ಆಗಬೇಕು ಅನ್ಕೊಂಡೆ, ಅಂಡ್ ಅದೇ ರೀತಿ ಚಾಂಪಿಯನ್ ಆದೆ. ಅಂಡ್ ನೀನು ಚಾಂಪಿಯನ್ ಆಗಿ ಚೆನ್ನಾಗೆ ಕಾಣಿಸ್ತಾ ಇದೆಯಾ, ಅದ್ಭುತವಾದ ಮ್ಯಾಚಸ್ ಗಳನ್ನ ಡೆಲಿವರ್ ಮಾಡ್ತೀಯ ನನಗೆ ಗೊತ್ತು. ಬಟ್ ಚಾಂಪಿಯನ್ಶಿಪ್ ಬರೀ ಮ್ಯಾಚಸ್ ಗಳನ್ನ ಡೆಲಿವರ್ ಮಾಡೋದಕ್ಕೆ ಮಾತ್ರ ಅಲ್ಲ, ಬದಲಿಗೆ ಅದನ್ನ ಮೇಂಟೈನ್ ಮಾಡೋದಕ್ಕೆ ಪವರ್ ಇರಬೇಕು. ಅಂಡ್ ನಿನ್ನ ಬಳಿ ಅದು ಕಾಣಿಸ್ತಾ ಇಲ್ಲ, ಬದಲಿಗೆ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಬಳಿ ಆ ಎಲ್ಲ ಪವರ್ ಕೂಡ ಇದೆ. ಅಂಡ್ ಅದಕ್ಕೋಸ್ಕರ ಅವರಿಗೆ ಈ ಒಂದು ಚಾಂಪಿಯನ್ಶಿಪ್ ಬೇಕು. ಸ್ಟೇಜ್ 1 ಅಲ್ಲಿ ನಮ್ಮ ಹತ್ರ ಬ್ರಾನ್ ಬ್ರೇಕರ್ ಅವರು ಇದ್ದಾರೆ, ಬಟ್ ಸ್ಟೇಜ್ 2 ಅಲ್ಲಿ ಆ ಒಂದು ಚಾಂಪಿಯನ್ಶಿಪ್ ನ ಅಗತ್ಯಕತೆ ನಮಗೆ ಇದೆ. ಸೊ ಅದಕ್ಕೋಸ್ಕರ ನಾನು ನಿನಗೆ ನಿನ್ನ ಡೆತ್ ವಾರೆಂಟ್ ನ ಸೈನ್ ಮಾಡೋದಕ್ಕೆ ಒಂದು ಟೈಮ್ ನ ಕೊಡ್ತಾ ಇದ್ದೀನಿ. ನಿನಗೆ ಯಾವಾಗ ಬೇಕೋ, ಯಾವ ಟೈಮಲ್ಲಿ ಬೇಕೋ ಆಗ ನೀನು ಒಪ್ಕೋಬಹುದು. ನಿನಗೂ ಕೂಡ ಗೊತ್ತು, ಸೆತ್ ರೋಲೆನ್ಸ್ ಅವರು ರಸ್ಸಲ್ ಮೇನಿಯಾದಲ್ಲಿ ರೋಮನ್ ರೈನ್ಸ್ ಅವ್ರನ್ನ ಪಿನ್ ಮಾಡಿದ್ರು, ಅದೇ ರೀತಿ ಸಿಎಂ ಪಂಕ್ ಅವ್ರನ್ನು ಕೂಡ ಸೋಲ್ಸಿದ್ದಾರೆ. ಸೊ ನಿನಗೂ ಕೂಡ ಗೊತ್ತು, ಸೆತ್ ರೋಲೆನ್ಸ್ ಅವರು ಈಗ ಒಂದು ಚಾಂಪಿಯನ್ಶಿಪ್ ಮೇಲೆ ಬರೋದಕ್ಕೆ ಹಕ್ಕನ್ನ
ಹೊಂದಿದ್ದಾರೆ. ಅದಕ್ಕೋಸ್ಕರ ಸೆತ್ ರೋಲೆನ್ಸ್ ಅವರು ನಿನ್ನ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಚಾಲೆಂಜ್ ಮಾಡ್ತಾ ಇದ್ದಾರೆ. ನೀನು ಯಾವಾಗ ಆ ಒಂದು ಚಾಂಪಿಯನ್ಶಿಪ್ ನ ಮ್ಯಾಚ್ ನ ಅವರಿಗೆ ಕೊಡ್ತೀಯೋ ಅಂತ ನೀನೇ ಡಿಸೈಡ್ ಮಾಡು ಅಂತ ಹೇಳಿ ನಮ್ಮ ಪಾಲ್ ಎಮಿನ್ ಅವರು ಹೋಗ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಜೇ ಉಸೋ ಅವರು ಪಾಲ್ ಎಮಿನ್ ಅವ್ರನ್ನ ತಡೆದು, ಸೊ ಮಂಡೇ ನೈಟ್ ರೋ ಈಗ ನೀವೇ ಹೇಳಿ, ಪಾಲ್ ಎಮಿನ್ ಅವರು ನನ್ನ ಬಳಿ ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಅಂತ ಹೇಳಿದ್ರು ಅಲ್ವಾ, ಸೊ ನಾವ್ಯಾಕೆ ಇವತ್ತಿನ ಮಂಡೇ ನೈಟ್ ರೋಲೇನೆ ಸೆತ್ ರೋಲೆನ್ಸ್ ಅವರಿಗೆ ಒಂದು ಅವಕಾಶ ಕೊಡಬಹುದು. ಸೊ ಪಾಲ್ ಎಮಿನ್ ಹೋಗಿ ಸೆತ್ ರೋಲೆನ್ಸ್ ಅವರಿಗೆ ಹೇಳು, ನಾನು ಇವತ್ತು ಇಲ್ಲೇ ರೆಡಿ ಆಗಿದ್ದೀನಿ, ನನ್ನ ಚಾಂಪಿಯನ್ಶಿಪ್ ನ ಅವನ ಮೇಲೆ ಡಿಫೆಂಡ್ ಮಾಡ್ತೀನಿ ಅಂತ ನಮ್ಮ ಜೇ ಉಸೋ ಅವರು ಸೆತ್ ರೋಲೆನ್ಸ್ ಅವರಿಗೆ ಚಾಂಪಿಯನ್ಶಿಪ್ ಗೆ ಒಂದು ಅವಕಾಶನ ಕೊಡ್ತಾರೆ. ಅಂಡ್ ಇವತ್ತಿನ ಮಂಡೇ ನೈಟ್ ರಾಗೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಸೆತ್ ಫ್ರೀಕಿನ್ ರೋಲೆನ್ಸ್ ಹಾಗೆ ಜೇ ಉಸೋ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಕೂಡ ಕನ್ಫರ್ಮ್ ಮಾಡ್ತಾರೆ. ನಿಜವಾಗ್ಲೂ ಅಮೇಜಿಂಗ್ ಆಗಿತ್ತು ಅಂತಾನೆ ಹೇಳ್ಬಹುದು. ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ಏನ್ ಗುರು, ನಮ್ಮ ಪಾಲ್ ಎಮಿನ್ ಅವರು ಬಂದ್ ಕೂಡ್ಲೇನೆ ಇಂತ ದೊಡ್ಡ ಬಾಂಬ್ ನ ಬ್ಲಾಸ್ಟ್ ಮಾಡಿದ್ರಲ್ಲ, ಸೆತ್ ರೋಲೆನ್ಸ್ ಅವರಿಗೆ ಚಾಂಪಿಯನ್ಶಿಪ್ ಗೆ ಅವಕಾಶನ ಕೊಟ್ರಲ್ಲ, ಈಗ ನಮ್ಮ ಸೆತ್ ರೋಲೆನ್ಸ್ ಅವರು 100% ಗೆಲ್ತಾರೆ ಅಂತ ಅನ್ಕೊಂಡೆ. ಯಾಕೆ ನಾನು ಆ ರೀತಿ ಅನ್ಕೊಂಡೆ ಅಂತ ಮೇನ್ ಇವೆಂಟ್ ಅಲ್ಲಿ ತಿಳಿಸ್ಕೊಡ್ತೀನಿ. ಏನೇ ಆಗ್ಲಿ ಮಂಡೇ ನೈಟ್ ಓಪನಿಂಗ್ ಮಾತ್ರ ಅದ್ಭುತವಾಗಿತ್ತು. ಇದಾದ್ಮೇಲೆ ನಮ್ಮ ಪಾಲ್ ಎಮಿನ್ ಅವರು ಬ್ಯಾಕ್ ಸ್ಟೇಜ್ ಗೆ ಹೋಗ್ತಾರೆ. ಅಂಡ್ ಅಲ್ಲಿ ನಮ್ಮ ಸೆತ್ ರೋಲೆನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವರು ಇರ್ತಾರೆ. ನಮ್ಮ ಸೆತ್ ರೋಲೆನ್ಸ್ ಅವರು ಅವನು ಒಪ್ಕೊಂಡ ಅಂತ ಹೇಳಿ ರೆಡಿ ಆಗೋದಕ್ಕೆ ಹೋಗ್ತಾರೆ ತನ್ನ ಮ್ಯಾಚ್ ಗೆ. ಅಂಡ್ ಆಗ ನಮ್ಮ ಬ್ರಾನ್ ಬ್ರೇಕರ್ ಅವರು ಹೇಳ್ತಾರೆ, ನಿಜವಾಗ್ಲೂ ನನಗಂತೂ ಗೊತ್ತಾಗ್ತಾ ಇಲ್ಲ ಜೇ ಉಸೋ ಅವರು ಅದು ಹೆಂಗೆ ಒಪ್ಕೊಂಡ್ರು ಅಂತ. ಅಂಡ್ ಆಗ ನಮ್ಮ ಪಾಲ್ ಎಮಿನ್ ಅವರು ಹೇಳ್ತಾರೆ, ಇದೆಲ್ಲದರಲ್ಲೂ ಕೂಡ ಈಗ ಸೆತ್ ರೋಲೆನ್ಸ್ ಅವರಿಗೇನೆ ಪ್ರಾಫಿಟ್ ಇರೋದು. ಯಾಕಂದ್ರೆ ಸೆತ್ ರೋಲೆನ್ಸ್ ಅವರು ಈಗ ಕಾನ್ಫಿಡೆಂಟ್ ಅಲ್ಲಿ ಇದ್ದಾರೆ. ಅವರು ರಸಲ್ ಮೇನಿಯಾದಲ್ಲಿ ರೋಮನ್ ರೈನ್ಸ್ ಅವ್ರನ್ನ ಪಿನ್ ಮಾಡಿದ್ದಾರೆ, ಅದು ತುಂಬಾನೇ ದೊಡ್ಡ ವಿಚಾರ. ಅದೇ ರೀತಿ ಸಿಎಂ ಪಂಕ್ ಅವ್ರನ್ನು ಕೂಡ ಸೋಲಿಸಿದ್ದಾರೆ. ಅಂಡ್ ಈ ಕಡೆ ಜೇ ಉಸೋ ಅವರು ಕೂಡ ಏನು ಕಮ್ಮಿ ಇಲ್ಲ. ಜೇ ಉಸೋ ಗಂತರ್ನ ಟ್ಯಾಪ್ ಔಟ್ ಮಾಡಿಸಿದಾನೆ ಗಂತರ್ನ. ಆದ್ರೂ ಕೂಡ ಈಗ ಅವನು ಲೋಗನ್ ಪೋಲ್ ಅವರ ವಿಚಾರದಲ್ಲಿ ತಲೆ ಕೆಡಿಸ್ಕೊಂಡಿದ್ದಾನೆ. ಅವನು ಎಲ್ಲೋ ಲೋಗನ್ ಪೋಲ್ ಅವರ ವಿಚಾರದಲ್ಲಿ ಡಿಸ್ಟ್ರಾಕ್ಟ್ ಆಗಿದ್ದಾನೆ. ಇದು ಸೆತ್ ರೋಲೆನ್ಸ್ ಅವರಿಗೆ ಒಂದು ಅದ್ಭುತವಾದ ಅವಕಾಶ. ಅಂಡ್ ಇವತ್ತು ಮೇನ್ ಇವೆಂಟ್ ಅಲ್ಲಿ ರೆಫ್ರಿ ಸೆತ್ ರೋಲೆನ್ಸ್ ಅವರ ಹ್ಯಾಂಡ್ ನ ರೈಸ್ ಮಾಡ್ತಾನೆ. ಅಂಡ್ ನಮ್ಮ ಸೆತ್ ರೋಲೆನ್ಸ್ ಹೊಸ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗಿರ್ತಾನೆ ಅಂತ ತನ್ನ ಮಾಸ್ಟರ್ ಪ್ಲಾನ್ ನ ನಮ್ಮ ಪಾಲ್ ಎಮಿನ್ ಅವರು ರಿವೀಲ್ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಪೆಂಟಾ ಹಾಗೆ ಜೆಡಿ ಮೆಕ್ಡೊನಾಗ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬಹುದು. ರಿಂಗ್ ಸೈಡ್ ಅಲ್ಲಿ ನಮ್ಮ ಫಿನ್ ಬ್ಯಾಲರ್ ಹಾಗೆ ಜಡ್ಜ್ಮೆಂಟ್ ಡೇ ಅವರು ನಮ್ಮ ಪೆಂಟಾ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತಾ ಇರ್ತಾರೆ. ಅಂಡ್ ಡಿಸ್ಟ್ರಾಕ್ಟ್ ಮಾಡಬೇಕಾದ್ರೆ ನಮ್ಮ ರೆಫ್ರಿ ನಮ್ಮ ಫಿನ್ ಬ್ಯಾಲರ್ ಅವ್ರನ್ನ ನೋಡ್ಬಿಡ್ತಾರೆ. ಫಿನ್ ಬ್ಯಾಲರ್ ಅವರು ಪೆಂಟಾ ಅವ್ರನ್ನ ಇಟ್ಕೊಂಡು ರಿಂಗ್ ಮೇಲ್ಗಡೆ ಹಾಕೋದಕ್ಕೆ ಹೋದಾಗ ರೆಫ್ರಿ ನೋಡಿ ಅವ್ರನ್ನ ರಿಂಗ್ ಇಂದ ಬ್ಯಾನ್ ಮಾಡ್ತಾರೆ. ಅಂಡ್ ಈ ಒಂದು ಟೈಮ್ ಅಲ್ಲಿ ನಮ್ಮ ಪೆಂಟಾ ಅವರು ಈಸಿಯಾಗಿ ಜೆಡಿ ಮೆಕ್ಡೊನಾಗ್ ಅವರಿಗೆ ಮೆಕ್ಸಿಕನ್ ಡಿಸ್ಟ್ರಾಯರ್ ನ ಕನೆಕ್ಟ್ ಮಾಡಿ ಜೆಡಿ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೋತಾರೆ. ಇದಾದ್ಮೇಲೆ ನಮಗೆ ಆಸ್ಟನ್ ಥಿಯರಿ ಅವರ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಗೈನ್ಸ್ ಒಂದು ಸರ್ಪ್ರೈಸ್ ರಿಟರ್ನಿಂಗ್ ಸೂಪರ್ ಸ್ಟಾರ್ ಮೇಲೆ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ಸೆಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಆಸ್ಟನ್ ಥಿಯರಿ ಹಾಗೆ ಗ್ರೇಸನ್ ವಾಲರ್ ಅವರು ಆಡಮ್ ಪೇರ್ಸ್ ಅವರ ಬಳಿ ಮಾತಾಡ್ತಾ ಇರ್ತಾರೆ. ಅಂಡ್ ಫೈನಲಿ ನಮ್ಮ ಆಡಮ್ ಪೇರ್ಸ್ ಅವರು ಹೇಳ್ತಾರೆ, ಆಸ್ಟನ್ ಥಿಯರಿ ನಾನು ನಿನಗೆ ಮ್ಯಾಚ್ ನ ಕೊಡ್ತಾ ಇರ್ತೀನಿ, ಬಟ್ ಸರ್ಪ್ರೈಸ್ ರಿಟರ್ನ್ ಆಗ್ತಾ ಇದೆ, ಅಪೋನೆಂಟ್ ನ ನಾನು ರಿವೀಲ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅಂಡ್ ಫೈನಲಿ ನಮ್ಮ ಆಸ್ಟನ್ ಥಿಯರಿ ಅವ್ರನ್ನ ಫೇಸ್ ಮಾಡೋದಕ್ಕೆ ಇವತ್ತು ನಮ್ಮ ಶೇಮಸ್ ಅವರ ರಿಟರ್ನ್ ನೋಡೋದಕ್ಕೆ ಸಿಕ್ಕಿದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಫೈನಲಿ ಶೇಮಸ್ ಇಸ್ ಬ್ಯಾಕ್ ಅಂತಾನೆ ಹೇಳ್ಬಹುದು. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಕೂಡ ಅದ್ಭುತವಾಗಿತ್ತು. ಅಂಡ್ ಎಂಡಿಂಗ್ ಮೂಮೆಂಟ್ ಅಲ್ಲಿ ನಮ್ಮ ಶೇಮಸ್ ಅವರು ಪ್ರೋ ಕಿಕ್ ನ ಕನೆಕ್ಟ್ ಮಾಡಿ ಆಸ್ಟನ್ ಥಿಯರಿ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಜಡ್ಜ್ಮೆಂಟ್ ಡೇ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜಡ್ಜ್ಮೆಂಟ್ ಡೇ ಅಲ್ಲಿ ಜೆಡಿ ಮೆಕ್ಡೊನಾಗ್ ಅವರು ಮಾತಾಡ್ತಾ ಇರ್ತಾರೆ, ನನಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು, ಚಾಡ್ ಗೇಬಲ್ ಯಾಕೆ ನನ್ನ ಮ್ಯಾಚ್ ಅಲ್ಲಿ ಇನ್ವಾಲ್ವ್ ಆದ ಅಂತ. ಪೆಂಟಾ ಹಾಗೆ ಜೆಡಿ ಮೆಕ್ಡೊನಾಗ್ ಅವರ ಮ್ಯಾಚ್ ಅಲ್ಲಿ ನಮ್ಮ ಚಾಡ್ ಗೇಬಲ್ ಅವರು ಕೂಡ ಇನ್ವಾಲ್ವ್ ಆಗಿರ್ತಾರೆ. ಅಂಡ್ ಅದರಿಂದ ನಮ್ಮ ಜೆಡಿ ಮೆಕ್ಡೊನಾಗ್ ಅವರು ಕಿರ್ಚಾಡ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಎಜೆ ಸ್ಟೈಲ್ ಅವರು ಬಂದು ಬ್ಯಾಕ್ ಕ್ಲಾಶ್ ಅಲ್ಲಿ ಯಾರು ಗೆಲ್ತಿರೋ ನನಗಂತೂ ಗೊತ್ತಿಲ್ಲ, ಬಟ್ ಬ್ಯಾಕ್ ಕ್ಲಾಶ್ ಆದ್ಮೇಲೆ ನಾನು ಆ ಒಂದು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಮೇಲೆ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಔಟ್ ಹೋಗ್ತಾರೆ. ಅಂಡ್ ಆಗ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು, ಯಪ್ಪ ಚಾಂಪಿಯನ್ ಆಗೋದು ಇಷ್ಟೊಂದು ದೊಡ್ಡ ಕಷ್ಟನ ನನಗೆ ಈಗ ಅರ್ಥ ಆಗ್ತಾ ಇದೆ. ಏನೇ ಆಗ್ಲಿ ಎಜೆ ಸ್ಟೈಲ್ ನ ಫಿನ್ ಬ್ಯಾಲರ್ ನೀನು ಮುಂದಿನ ವಾರ ಮಂಡೇ ನೈಟ್ ರೋ ಅಲ್ಲಿ ನೋಡ್ಕೋಬೇಕು ಅಂತ ಅಫಿಷಿಯಲ್ ಆಗಿ ಹೇಳ್ತಾರೆ. ಅಂಡ್ ಡಬ್ಲ್ಯೂ ಅವರು ನೆಕ್ಸ್ಟ್ ವೀಕ್ ರಾಗೆ ಫಿನ್ ಬ್ಯಾಲರ್ ಹಾಗೆ ಎಜೆ ಸ್ಟೈಲ್ ಅವರ ನಡುವೆ ಒಂದು ಮ್ಯಾಚ್ ನು ಕೂಡ ಬುಕ್ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಬೆಕ್ಕಿ ಲಿಂಚ್ ಹಾಗೆ ಲೈರಾ ವಾಲ್ಕೈರಾ ಅವರ ನಡುವೆ ಕೂಡ ಒಂದು ಪ್ರೋಮೋ ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬಹುದು. ಇವರಿಬ್ಬರ ಬ್ಯಾಕ್ ಲ್ಯಾಶ್ ಮ್ಯಾಚ್ ನ ಹೈಪ್ ಮಾಡೋದಕ್ಕೆ ಡಬ್ಲ್ಯೂ ಅವರು ಈ ಒಂದು ಪ್ರೋಮೋನ ಇಡ್ತಾರೆ. ಈ ಒಂದು ಪ್ರೋಮೋದಲ್ಲಿ ನಮ್ಮ ಬೆಕ್ಕಿ ಲಿಂಚ್ ಅವರು ಲೈರಾ ವಾಲ್ಕೈರಾ ಅವರಿಗೆ ಚೀಪ್ ಶಾಟ್ ನ ಹೊಡೆಯೋದಕ್ಕೆ ಹೋಗ್ತಾರೆ. ಬಟ್ ಉಲ್ಟಾ ನಮ್ಮ ಲೈರಾ ವಾಲ್ಕೈರಾ ಅವರೇ ಬೆಕ್ಕಿ ಲಿಂಚ್ ಅವರಿಗೆ ಕಿಕ್ ನ ಹೊಡೆದ್ ಬಿಡ್ತಾರೆ. ಅಂಡ್ ಅದಾದ್ಮೇಲೆ ರೆಫ್ರೀಸ್ ಗಳು ಬಂದು ಇವರಿಬ್ರು ಕೂಡ ದೂರ ಮಾಡ್ತಾರೆ. ರಿಂಗ್ ಮೇಲ್ಗಡೆ ಸ್ಟ್ಯಾಂಡ್ ಟಾಲ್ ಆಗಿ ನಮ್ಮ ಲೈರಾ ವಾಲ್ಕೈರಾ ಅವರು ನಿಂತ್ಕೋತಾರೆ. ಇದಾದ್ಮೇಲೆ ನಮಗೆ ರೊಕ್ಸಿನಿ ಪ್ರೀಸ್ ಹಾಗೆ ಇಯೋ
ಇಯೋಸ್ಕೈ ಅವರ ನಡುವೆ ಒಂದು ನಾನ್ ಟೈಟಲ್ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗು ಇನ್ನೂ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ರಾಕ್ಸಿನಿ ಅವರು ರೋಲ್ ಅಪ್ ಮಾಡ್ತಾರೆ, ನಮ್ಮ ಇಯೋಸ್ಕೈ ಅವರು ಕಿಕ್ಔಟ್ ಮಾಡ್ತಾರೆ, ಇಯೋಸ್ಕೈ ಅವರು ರೋಲ್ ಅಪ್ ಮಾಡ್ತಾರೆ, ರಾಕ್ಸಿನಿ ಅವರು ಕಿಕ್ಔಟ್ ಮಾಡ್ತಾ ಇರ್ತಾರೆ. ಇದೇ ರೀತಿ ರೋಲ್ ಅಪ್ ಕಾಂಬಿನೇಷನ್ ಅಲ್ಲಿ ನಮ್ಮ ಇಯೋಸ್ಕೈ ಅವರು ಫೈನಲಿ ವಿಕ್ಟರಿನ ಗಳಿಸ್ಕೋತಾರೆ ಅಂತಾನೆ ಹೇಳ್ಬಹುದು. ಗೆದ್ದಾದ್ಮೇಲೆ ನಮ್ಮ ಇಯೋಸ್ಕೈ ಅವರು ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಅದನ್ನ ನೋಡಿ ನಮ್ಮ ರಾಕ್ಸಿನಿ ಪ್ರೀಸ್ ಅವರು ಇಯೋಸ್ಕೈ ಅವರಿಗೆ ಹ್ಯಾಂಡ್ ಶೇಕ್ ನ ಕೊಡ್ತಾರೆ. ನಮ್ಮ ಇಯೋಸ್ಕೈ ಅವರು ಕೂಡ ರೆಸ್ಪೆಕ್ಟ್ ನ ಕೊಟ್ಟು ಹ್ಯಾಂಡ್ ಶೇಕ್ ನ ಕೊಡ್ತಾರೆ. ಅಂಡ್ ರೆಸ್ಪೆಕ್ಟ್ ನ ಕೊಟ್ಟು ನಮ್ಮ ರಾಕ್ಸಿನಿ ಅವರು ರಿಂಗ್ ಇಂದ ಹೊರಡಬೇಕಾದ್ರೆ ನಮ್ಮ ಜೂಲಿಯಾ ಅವರು ಬಂದು ಇಯೋಸ್ಕೈ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಅದನ್ನ ನೋಡಿ ನಮ್ಮ ರಾಕ್ಸಿನಿ ಅವರು ಕೂಡ ಬಂದು ಇಯೋಸ್ಕೈ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಜೂಲಿಯಾ ಹಾಗೆ ರಾಕ್ಸಿನಿ ಅವರು ಇಯೋಸ್ಕೈ ಅವರ ಮೇಲೆ ಅಟ್ಯಾಕ್ ಮಾಡಿ ಎಂಡಿಂಗ್ ಅಲ್ಲಿ ಇಯೋಸ್ಕೈ ಅವರ ಮೇಲ್ಗಡೆ ನಿಂತ್ಕೊಂಡು ಪೋಸ್ ನ ಕೊಡ್ತಾರೆ. ಇದಾದ್ಮೇಲೆ ನಮಗೆ ರೂಸೆವ್ ಹಾಗೆ ಓಟಿಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಆಲ್ಫಾ ಅಕಾಡೆಮಿ ಅವರು ಕೂಡ ಇರ್ತಾರೆ ಅಂತಾನೆ ಹೇಳ್ಬಹುದು. ಈ ಒಂದು ಮ್ಯಾಚ್ ಚಿಕ್ಕದಾಗೆ ಇರುತ್ತೆ. ಅಂಡ್ ಆಫ್ ಕೋರ್ಸ್ ನಮ್ಮ ರೂಸೆವ್ ಅವರು ತಮ್ಮ ಫಿನಿಶರ್ ರೂಸೆವ್ ಲಾಕ್ ನ ಕನೆಕ್ಟ್ ಮಾಡಿ ನಮ್ಮ ಓಟಿಸ್ ಅವ್ರನ್ನ ಸಬ್ಮಿಟ್ ಮಾಡಿಸ್ಬಿಡ್ತಾರೆ. ಗೆದ್ದಾದ್ಮೇಲೂ ಕೂಡ ಹಂಗೆ ಲಾಕ್ ನ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಬಟ್ ನಮ್ಮ ಅಕಿರಾ ಟೊಜಾವಾ ಅವರು ರೊಚ್ಚಿಗೆದ್ದು ರೂಸೆವ್ ನನಗೆ ಈಗಲೇ ನಿನ್ ಮೇಲೆ ಮ್ಯಾಚ್ ಬೇಕು ಅಂತ ಕೇಳ್ಬಿಡ್ತಾರೆ. ನಮ್ಮ ರೂಸೆವ್ ಅವರು ಹಂಗೆ ಅಕಿರಾ ಟೊಜಾವಾ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡಿ ಅವ್ರಿಗೂ ಕೂಡ ಲಾಕ್ ನ ಹಾಕ್ಬಿಡ್ತಾರೆ. ಅಂಡ್ ರೆಫ್ರೀಸ್ ಗಳು, ಅಫಿಷಿಯಲ್ಸ್ ಗಳು, ಇವನ್ ಆಡಮ್ ಪಿಯರ್ಸ್ ಅವರು ಕೂಡ ಬಂದು ಫೈನಲಿ ರೂಸೆವ್ ಅವ್ರನ್ನ ಬಿಡಿಸ್ತಾರೆ. ಇದಾದ್ಮೇಲೆ ನಮಗೆ ಆಡಮ್ ಪಿಯರ್ಸ್ ಅವರು ರಿಂಗ್ ಮೇಲೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ನಮ್ಮ ಆಡಮ್ ಪಿಯರ್ಸ್ ಅವರು ಪ್ಯಾಟ್ ಮೆಕಫಿ ಅವ್ರನ್ನ ಕರೀತಾರೆ ರಿಂಗ್ ಮೇಲ್ಗಡೆ. ಅಂಡ್ ಅದಾದ್ಮೇಲೆ ಗಂತರ್ ಅವ್ರನ್ನು ಕೂಡ ಕರೀತಾರೆ. ಅಂಡ್ ಹೇಳ್ತಾರೆ ಇಷ್ಟು ದಿನ ನೀವು ಮಾಡಿದ್ದು ಸಾಕಾಗಿದೆ. ಅಂಡ್ ಬ್ಯಾಕ್ ಕ್ಲಾಶ್ ಅಲ್ಲಿ ನೀವಿಬ್ರು ಕೂಡ ಮ್ಯಾಚ್ ಆಡೋದಕ್ಕೆ ಹೋಗ್ತಾ ಇದ್ದೀರಾ. ಸೊ ಇದನ್ನ ಸ್ವಲ್ಪ ಪ್ರೊಫೆಷನಲ್ ಆಗಿ ನಾವು ಮಾತಾಡೋಣ. ಸೊ ಮೊದಲನೇದಾಗಿ ಗಂತರ್ ಅವರು ಏನ್ ಹೇಳ್ಬೇಕು ಅನ್ಕೊಂಡಿದ್ದಾರೋ ಅದನ್ನೆಲ್ಲದನ್ನು ಕೂಡ ಹೇಳಿ ಅಂತ ನಮ್ಮ ಆಡಮ್ ಪಿಯರ್ಸ್ ಅವರು ಗಂತರ್ ಅವರಿಗೆ ಹೇಳ್ತಾರೆ. ನಮ್ಮ ಗಂತರ್ ಅವರು ಕೂಡ ಮೈಕ್ ನ ತಗೊಂಡು ಹೇಳ್ತಾರೆ, ಸೊ ನಾನು ಒಂದು ವಾರ ಕಾಯ್ತೀನಿ, ತಾಳ್ಮೆಯಿಂದ ಕಾಯ್ತೀನಿ. ಯಾಕಂದ್ರೆ ನಾನು ನನ್ನ ದಿನನ ಹಾಳು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ನಾನು ಪ್ಯಾಟ್ ಮೆಕಫಿ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಮಾತಾಡ್ತಾ ಇರ್ತಾರೆ. ಇಡೀ ಕ್ರೌಡು ಯು ಟ್ಯಾಪ್ಡ್ ಔಟ್ ಅಂತ ಚಾಂಟ್ ನ ಮಾಡ್ಬಿಡುತ್ತೆ. ಅಂಡ್ ಆಗ ನಮ್ಮ ಗಂತರ್ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅಂಡ್ ಆಗ ನಮ್ಮ ಪ್ಯಾಟ್ ಮೆಕಫಿ ಅವರು ಕೂಡ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಪ್ಯಾಟ್ ಮೆಕಫಿ ಅವರು ಉದ್ದುದ್ದ ಭಾಷಣ ಹೊಡೆಯೋದಕ್ಕೆ ಶುರು ಮಾಡ್ತಾರೆ, ತನ್ನ ಕರಿಯರ್ ಬಗ್ಗೆ ಹೇಳ್ತಾರೆ. ಅಂಡ್ ಯಾವ ರೀತಿ ಅವರು ಮೈಕಲ್ ಕೋಲ್ ಅವರಿಗೆ ಹೇಳ್ತಾರೆ, ಮೈಕಲ್ ಕೋಲ್ ವಾಕಿಂಗ್ ಗೋಟು, 28 ವರ್ಷದಿಂದ ಅವನು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಪ್ರತಿ ವಾರನೂ ಕೂಡ ಬರ್ತಾ ಇದ್ದಾನೆ, ವರ್ಲ್ಡ್ ವೈಡ್ ಸುತ್ತಾ ಇದ್ದಾನೆ. ಅಂಡ್ ಅವನು ತನ್ನ ಒಪಿನಿಯನ್ ನ ಇಡೋದಕ್ಕೆ ಅಧಿಕಾರನ ಹೊಂದಿದ್ದಾನೆ. ನೀನ್ ಹೇಗೆ 60 ವರ್ಷದ ಆ ವ್ಯಕ್ತಿ ಮೇಲೆ ಅಟ್ಯಾಕ್ ಮಾಡಿದೆ ಅದನ್ನ ನೋಡ್ಕೊಂಡು ನಾನು ಸುಮ್ಮನೆ ಕೂರೋದಿಲ್ಲ. ನೀನು ನಿನ್ನ ಕರಿಯರ್ನ 80% ಚಾಂಪಿಯನ್ ಆಗಿರಬಹುದು, ನಿನಗೆ ಈ ಒಂದು ರೆಸ್ಲಿಂಗ್ ಅನ್ನೋದು ಬರೀ ಒಂದು ಜಾಬ್ ಆಗಿರಬಹುದು, ಬಟ್ ನನಗೆ ಅಲ್ಲ, ಚಿಕ್ಕ ವಯಸ್ಸಿಂದ ಇದು ನನಗೆ ಕನಸಾಗಿತ್ತು. ಅಂಡ್ ನಾನಂತೂ ನಿನ್ನ ಬ್ಯಾಕ್ ಕ್ಲಾಶ್ ಅಲ್ಲಿ ಸುಮ್ಮನೆ ಬಿಡೋದಿಲ್ಲ ಅಂತ ನಮ್ಮ ಪ್ಯಾಟ್ ಮೆಕಫಿ ಅವರು ಕೂಡ ಹೇಳ್ತಾರೆ. ಅಂಡ್ ಆಗ ನಮ್ಮ ಗಂತರ್ ಅವರು ಹೇಳ್ತಾರೆ, ಪ್ಯಾಟ್ ಮೆಕಫಿ ನೀನು ನಿನ್ನ ಮಗಳ ಬರ್ತಡೇನ ಕಳೆದ ವಾರ ಆರಾಮಾಗಿ ಮಾಡ್ದೆ ಅಲ್ವಾ, ಯಾಕಂದ್ರೆ ಅದೇ ಲಾಸ್ಟ್ ಬರ್ತಡೇ ಆಗಿರುತ್ತೆ. ಯಾಕಂದ್ರೆ ನಿನ್ ಜೊತೆ ಅವಳು ಇನ್ ಮುಂದೆ ಸೆಲೆಬ್ರೇಟ್ ಮಾಡೋದಿಲ್ಲ. ಬ್ಯಾಕ್ ಕ್ಲಾಶ್ ಅಲ್ಲಿ ನಾನು ನಿನ್ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತೀನಿ. ಬೆಲ್ ರಿಂಗ್ ಆದ ಕೂಡ್ಲೇನೆ ನಾನು ನಿನಗೆ ಚೋಕ್ ನ ಕನೆಕ್ಟ್ ಮಾಡ್ತೀನಿ. ಯಾವ ರೀತಿ ಒದ್ದೆ ಬಟ್ಟೆನ ಇಂಡ್ ತರೋ ಅದೇ ರೀತಿ ನಾನು ನಿನ್ನ ಕತ್ತನ್ನ ಇಂಡ್ ಹಾಕ್ತೀನಿ ಅಂತ ನಮ್ಮ ಗಂತರ್ ಅವರು ಪ್ಯಾಟ್ ಮೆಕಫಿ ಅವರಿಗೆ ಒಂದು ವಾರ್ನಿಂಗ್ ನ ಕೊಡ್ತಾರೆ. ಏನೇ ಆಗ್ಲಿ ಗಾಯ್ಸ್, ಈ ಒಂದು ಮ್ಯಾಚ್ ಗೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಸತ್ ಫ್ರೀಕಿನ್ ರಾಲೆನ್ಸ್ ಹಾಗೆ ಜೇ ಉಸೋ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಸಿಂಗಲ್ಸ್ ಮ್ಯಾಚ್. ಸೆತ್ ರಾಲೆನ್ಸ್ ಅವರ ಜೊತೆ ಪಾಲ್ ಹಿಮೆನ್ ಹಾಗೆ ಬ್ರಾನ್ ಬ್ರೇಕರ್ ಅವರು ಕೂಡ ರಿಂಗ್ ಸೈಡ್ ಅಲ್ಲಿ ಇರ್ತಾರೆ. ಮ್ಯಾಚ್ ಪ್ರಾರಂಭ ಆಗುತ್ತೆ. ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬಹುದು. ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೆ, ನನಗೊಂದು ಸೆತ್ ರಾಲೆನ್ಸ್ ಅವರು ಗೆಲ್ತಾರೆ ಅಂತ ಗೊತ್ತಾಗಿತ್ತು. ಈ ಒಂದು ಮ್ಯಾಚ್ ಅಲ್ಲಿ ಏನಾದ್ರೂ ನಮ್ಮ ಸೆತ್ ರಾಲೆನ್ಸ್ ಅವರು ಸೋಲೋದಾದ್ರೆ ಅದು ಇಂಟರ್ಫೈರೆನ್ಸ್ ಇಂದಾನೆ ಸೋಲ್ತಾರೆ. ಅಂಡ್ ಪ್ರಾಬಬ್ಲಿ ನಮ್ಮ ಸ್ಯಾಮಿ ಝೈನ್ ಅವರ ಇಂಟರ್ಫೈರೆನ್ಸ್ ಮಾಡಬಹುದು ಅಂತ ಅನ್ಕೊಂಡಿದ್ದೆ. ಅಂಡ್ ಅದೇ ರೀತಿ ವಿಚಾರ ನಮಗೆ ನೋಡೋದಕ್ಕೆ ಸಿಕ್ತು. ನಾನು ಯಾಕೆ ಸೆತ್ ರಾಲೆನ್ಸ್ ಅವರು ಗೆಲ್ತಾರೆ ಅಂತ ಅನ್ಕೊಂಡೆ ಅಂದ್ರೆ, ರೋಮನ್ ರೈನ್ಸ್ ಅವರ ಜೊತೆ ನಮ್ಮ ಪಾಲ್ ಹಿಮೆನ್ ಅವರು 5 ವರ್ಷದಿಂದ ಇದ್ರು. ರೋಮನ್ ರೈನ್ಸ್ ಅವರ ಜೊತೆ ಪಾಲ್ ಹಿಮೆನ್ ಅವರು ಸೇರ್ಕೊಂಡ ಒಂದೇ ಒಂದು ವಾರದಲ್ಲಿ ರೋಮನ್ ರೈನ್ಸ್ ಅವರು ಚಾಂಪಿಯನ್ಶಿಪ್ ನ ಗೆದ್ಕೊಬಿಡ್ತಾರೆ. ಅಂಡ್ ಅಲ್ಲಿಂದ ಸುಮಾರು 3-4 ವರ್ಷ ರೋಮನ್ ರೈನ್ಸ್ ಅವರು ಸೋತೆ ಇರೋದಿಲ್ಲ. ಪಾಲ್ ಹಿಮೆನ್ ಅವರ ಜೊತೆ ಚಾಂಪಿಯನ್ ಆಗೇ ಇರ್ತಾರೆ. ಅಂಡ್ ಈಗ ಸೆತ್ ರಾಲೆನ್ಸ್ ಅವರು ಏನಾದ್ರೂ ಸೋತೋದ್ರೆ ಪಾಲ್ ಹಿಮೆನ್ ಅವರಿಗೇನೆ ಸಿಕ್ಕಾಪಟ್ಟೆ ಅಜೀಬ್ ಆಗ್ಬಿಡುತ್ತೆ. ಅಂಡ್ ಸೆತ್ ರಾಲೆನ್ಸ್ ಅವರ ಜೊತೆ ಪಾಲ್ ಹಿಮೆನ್ ಅವರು ಇದ್ರೂ ಕೂಡ ನಮ್ಮ ಸೆತ್ ರಾಲೆನ್ಸ್ ಅವರು ಸೋತೋದ್ರಲ್ಲ ಗುರು ಅಂತ ಅವರ ಕ್ಯಾರೆಕ್ಟರ್ ಹಾಳಾಗುತ್ತೆ. ಅಂಡ್ ಡಬ್ಲ್ಯೂ ಅವರು ಇಷ್ಟು ಬೇಗ ನಮ್ಮ ಜೇ ಉಸೋ ಅವ್ರನ್ನು ಕೂಡ ಸೋಲಿಸೋದಕ್ಕಾಗೋದಿಲ್ಲ, ಏನು ಮಾಡ್ತಾರೆ ಗುರು ಅಂತ ನಾನು ಅಂತೂ ಈ ಒಂದು ಮ್ಯಾಚ್ ಅಲ್ಲಿ ಸಿಕ್ಕಾಪಟ್ಟೆ ಕಾನ್ಸಂಟ್ರೇಟ್ ಆಗಿ ನೋಡ್ತಾ ಇದ್ದೆ. ಮ್ಯಾಚ್ ಪ್ರಾರಂಭ ಆಗುತ್ತೆ. ಮ್ಯಾಚ್ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬಹುದು. ನಿಜವಾಗ್ಲೂ ಅಮೇಜಿಂಗ್ ಮ್ಯಾಚ್. ನನಗಂತೂ ಈ ಒಂದು ಮ್ಯಾಚ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ದಿಸ್ ಈಸ್ ಆಸಮ್ ಅನ್ನೋ ಒಂದು ಚಾಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹೌಲಿ ಶಿಟ್ ಅನ್ನೋ ಒಂದು
ಚಾನ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಒಂದು ಟೈಮಲ್ಲಿ ನಮ್ಮ ಜೇ ಉಸೋ ಅವರು ಸ್ಪಿಯರ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ, ಬಟ್ ನಮ್ಮ ಸೆತ್ ರೋಲೆನ್ಸ್ ಅವರು ಅದನ್ನ ಪೆಡಿಗ್ರಿ ಆಗಿ ಕನ್ವರ್ಟ್ ಮಾಡ್ತಾರೆ. ಆದ್ರೂ ಕೂಡ ನಮ್ಮ ಜೇ ಉಸೋ ಅವರು ಅಲ್ಲಿ ಕಿಕ್ಔಟ್ ಮಾಡ್ಬಿಡ್ತಾರೆ. ಅಂಡ್ ಇದಾದ್ಮೇಲೆ ನಮ್ಮ ಜೇ ಉಸೋ ಅವರು ಸೆತ್ ರೋಲೆನ್ಸ್ ಅವರಿಗೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ, ಬಟ್ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು ಕಿಕ್ಔಟ್ ಮಾಡ್ಬಿಡ್ತಾರೆ. ಯಾರಿಗೂ ಕೂಡ ಗೊತ್ತಾಗ್ತಿರೋದಿಲ್ಲ ಏನ್ ಮಾಡೋಣ ಅಂತ. ಅಂಡ್ ಒಂದು ಟೈಮ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರ ಕಡೆಯಿಂದ ಇಂಟರ್ಫರೆನ್ಸ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಸೆತ್ ರೋಲೆನ್ಸ್ ಅವರು ಜೇ ಉಸೋ ಅವರಿಗೆ ಒಂದು ಕರ್ವ್ ಸ್ಟಂಪ್ ನ ಕನೆಕ್ಟ್ ಮಾಡಿ ಜೇ ಉಸೋ ಅವ್ರನ್ನ ಪಿನ್ ಮಾಡ್ತಾರೆ, ಬಟ್ ನಮ್ಮ ಜೇ ಉಸೋ ಅವರು ಆಗ್ಲೂ ಕೂಡ ಕಿಕ್ಔಟ್ ಮಾಡ್ಬಿಡ್ತಾರೆ. ಆಗ ನಮ್ಮ ಸೆತ್ ರೋಲೆನ್ಸ್ ಅವರಿಗೆ ಗೊತ್ತೇ ಆಗೋದಿಲ್ಲ ಏನ್ ಮಾಡೋಣ ಅಂತ. ಅಂಡ್ ಅವರು ಬ್ರಾನ್ ಬ್ರೇಕರ್ ಅವರ ಬಳಿ ಹೋಗಿ ಮಾತಾಡ್ತಾ ಇರ್ತಾರೆ, ಈ ರೀತಿ ನೀನು ಸ್ಪಿಯರ್ ನ ಕನೆಕ್ಟ್ ಮಾಡು ಅಂತ. ಆ ರೀತಿ ಮಾತಾಡ್ಬೇಕಾದ್ರೆ ನಮ್ಮ ಸ್ಯಾಮಿ ಝೈನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ, ಅವರ ಥೀಮ್ ಸಾಂಗ್ ಪ್ಲೇ ಆಗುತ್ತೆ. ಅದನ್ನ ನೋಡಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಸ್ಯಾಮಿ ಝೈನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ, ಬಟ್ ಉಲ್ಟಾ ನಮ್ಮ ಸ್ಯಾಮಿ ಝೈನ್ ಅವರೇ ಕ್ರೌಡ್ ಕಡೆಯಿಂದ ಬಂದು ಬ್ರಾನ್ ಬ್ರೇಕರ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಈ ಒಂದು ಟೈಮ್ ಅಲ್ಲಿ ನಮ್ಮ ಜೇ ಉಸೋ ಅವರು ಅವಕಾಶನ ಯೂಸ್ ಮಾಡಿಕೊಂಡು ಸೆತ್ ರೋಲೆನ್ಸ್ ಅವರಿಗೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡಿ ಟಾಪ್ ರೋಪ್ ಮೇಲಿಂದ ಒಂದು ಫ್ಲಾಶ್ ನು ಕೂಡ ಕನೆಕ್ಟ್ ಮಾಡ್ತಾರೆ. ನಾನು ಓಕೆ ಗುರು, ಸೆತ್ ರೋಲೆನ್ಸ್ ಅವರು ಕ್ಲೀನ್ ಆಗಿ ಪಿನ್ ಆಗ್ತಾ ಇದಾರಲ್ಲ ಅಂತ ಅನ್ಕೋಬಿಟ್ಟೆ, ಬಟ್ ಇಲ್ಲಿ ನಮ್ಮ ಸೆತ್ ರೋಲೆನ್ಸ್ ಅವರು ಕಿಕ್ಔಟ್ ಮಾಡ್ಬಿಡ್ತಾರೆ. ಆಗ ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ. ಓಕೆ ಓಕೆ ಇನ್ನೂ ಕೂಡ ಮ್ಯಾಚ್ ಬಾಕಿ ಇದೆ ಅಂತ. ಅಂಡ್ ಅದಾದ್ಮೇಲೆ ನಮ್ಮ ಬ್ರಾನ್ ಬ್ರೇಕರ್ ಅವರು ರಿಂಗ್ ಔಟ್ ಸೈಡ್ ಅಲ್ಲಿ ಸ್ಯಾಮಿ ಝೈನ್ ಅವರಿಗೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ನಮ್ಮ ಜೇ ಉಸೋ ಅವರು ಸ್ಯಾಮಿ ಝೈನ್ ಅವ್ರನ್ನ ಚೆಕ್ ಮಾಡೋದಕ್ಕೆ ಬಂದಾಗ ರೆಫ್ರಿನ ನಮ್ಮ ಸೆತ್ ರೋಲೆನ್ಸ್ ಅವರು ಮಾತಾಡ್ತಾ ಇರ್ತಾರೆ. ಅಂಡ್ ಇಲ್ಲಿ ರಿಂಗ್ ಸೈಡ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಜೇ ಉಸೋ ಅವ್ರಿಗೂ ಕೂಡ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಜೇ ಉಸೋ ಅವ್ರನ್ನ ರಿಂಗ್ ಮೇಲ್ಗಡೆ ಹಾಕ್ತಾರೆ. ಅಂಡ್ ಆ ಕಡೆ ನಮ್ಮ ಸೆತ್ ರೋಲೆನ್ಸ್ ಅವರು ಜೇ ಉಸೋ ಅವರಿಗೆ ಒಂದು ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡೇ ಬಿಡ್ತಾರೆ. ಓಕೆ, ಇಲ್ಲಿ ಜೇ ಉಸೋ ಅವರ ಕತೆ ಮುಗೀತು. ನಮ್ಮ ಸೆತ್ ರೋಲೆನ್ಸ್ ಅವರು ಹೊಸ ಚಾಂಪಿಯನ್ ಆಗ್ತಾರೆ ಅಂತ ಕಾಯ್ತಾ ಇದ್ದೆ, ಬಟ್ ಸಡನ್ ಆಗಿ ನಮಗೆ ಸಿಎಂ ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಸಿಎಂ ಪಂಕ್ ಅವರು ಸ್ಟೀಲ್ ಚೇರ್ ನ ಇಟ್ಕೊಂಡು ಬಂದಿರ್ತಾರೆ. ಅವರು ಬಂದ್ ಕೂಡಲೇ ನಮ್ಮ ಬ್ರಾನ್ ಬ್ರೇಕರ್ ಅವರ ಮೇಲೆ ಅಟ್ಯಾಕ್ ಮಾಡಿ ಸೀದಾ ಬಂದು ಸೆತ್ ರೋಲೆನ್ಸ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಇದಾದ್ಮೇಲೆ ನಮ್ಮ ಸಿಎಂ ಪಂಕ್ ಅವರು ಸೆತ್ ರೋಲೆನ್ಸ್ ಆಗಿ ಬ್ರಾನ್ ಬ್ರೇಕರ್ ಅವ್ರನ್ನ ರಿಂಗ್ ಮೇಲ್ಗಡೆನೆ ಹತ್ತೋದಕ್ಕೇನೆ ಬಿಡೋದಿಲ್ಲ. ಅಂಡ್ ಅದೇ ರೀತಿ ಅವರು ಸ್ಟೀಲ್ ಚೇರ್ ನ ಇಟ್ಕೊಂಡು ನಿಂತಿರ್ತಾರೆ. ರಿಂಗ್ ಮೇಲ್ಗಡೆ ಸಿಎಂ ಪಂಕ್, ಸ್ಯಾಮಿ ಝೈನ್ ಹಾಗೆ ಜೇ ಉಸೋ ಅವರು ಇರ್ತಾರೆ. ರಿಂಗ್ ಹೊರಗಡೆ ಪಾಲ್ ಹೀಮನ್, ಸೆತ್ ರೋಲೆನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವರು ಇರ್ತಾರೆ. ನಿಜವಾಗ್ಲೂ ಎಂಡಿಂಗ್ ನ ಡಬ್ಲ್ಯೂ ಅವರು ಅಚ್ಚುಕಟ್ಟಾಗಿ ಪ್ಲಾನ್ ಮಾಡಿದ್ರು. ಯಾಕಂದ್ರೆ ಜೇ ಉಸೋ ಅವರು ಪಿನ್ ಆಗಿದ್ದಿದ್ರು ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗೋದು, ಅದೇ ರೀತಿ ಸೆತ್ ರೋಲೆನ್ಸ್ ಅವರು ಪಿನ್ ಆಗಿದ್ದಿದ್ರು ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗೋದು. ಏನೇ ಆಗ್ಲಿ ಅದ್ಭುತವಾದ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಕ್ತು. ನಿಜವಾಗ್ಲೂ ಬ್ಯಾಕ್ ಲ್ಯಾಶ್ ನ ಮೇನ್ ಇವೆಂಟ್ ನ ನೋಡ್ತಾ ಇದ್ದೀನಿ ಅನ್ನೋ ಒಂದು ಫೀಲಿಂಗು ನನಗೆ ಇವತ್ತು ಮಂಡ್ಯ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಕ್ತು. ಓವರ್ ಆಲ್ ಇವತ್ತಿನ ಮಂಡ್ಯ ನೈಟ್ ರಾ ಮಾತ್ರ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಿಮ್ಗೆ ಅನಿಸ್ತು ಇವತ್ತಿನ ಮಂಡ್ಯ ನೈಟ್ ರಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.